ಅನ್ನೋದೇ ಮಹಾಲಕ್ಷ್ಮಿಯ ಮೊದಲನೆಯ ಹೆಜ್ಜೆ, ಹಾಗೆ ಹಣ ಅನ್ನೋದು ಎರಡನೆಯ ರೂಪ. ಈ ರೀತಿ ಆ ಮಹಾಲಕ್ಷ್ಮಿ ತಾಯಿಯನ್ನು ದತ್ತನ ಒಂದು ಕೃಪೆಯಲ್ಲಿ ನಾವು ಪಡ್ಕೊಳ್ಳಬಹುದಾಗಿದೆ. ಅದರಿಂದ ಮೊದಲಲ್ಲಿ ದತ್ತನ ಹೋಮ, ಅಂತ್ಯದಲ್ಲಿ ದತ್ತನ ಹೋಮ, ಮಧ್ಯದಲ್ಲಿ ಮಹಾಲಕ್ಷ್ಮಿಯ ಪೂಜೆ, ಈ ಎರಡೂ ಮಾಡೋದರಿಂದ ಗುರುಕ್ರಮ ಪುರಸ್ಕೃತೆ ಅಂತ ತಾಯಿಗೆ ಗುರುವಿನ ಕ್ರಮದಲ್ಲಿ ನಾವು ನಡೆದರೆ, ಗುರುಗಳು ಹೇಳಿಕೊಟ್ಟಂತಹ ದಾರಿಯಲ್ಲಿ ನಾವು ನಡೆದರೆ ಮಹಾಲಕ್ಷ್ಮಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾಳೆ. ಅವಳು ಆ ಗುರು ಕ್ರಮವನ್ನು ಪುರಸ್ಕಾರ ಮಾಡ್ತಾಳಂತೆ. ಅಂತಹ ಗುರುವಿನ ಒಂದು ಸೇವೆಯನ್ನು ಮಾಡುವಂಥದ್ದು ಈ ತೆಂಗಿನಕಾಯಿಯನ್ನು ಕಟ್ಟಿ 2 ಪೌರ್ಣಮಿಗಳು, ಒಂದು ಪೌರ್ಣಮಿ ಕಟ್ಟಿದ್ರೆ ಮಧ್ಯದಲ್ಲಿ ಒಂದು ಅಮಾವಾಸ್ಯೆ ಬರುತ್ತೆ, ಆನಂತರ ಒಂದು ಪೌರ್ಣಮಿ ಬರುತ್ತೆ. ಈ ರೀತಿಯಾಗಿ ಅಲ್ಲಿ 21 ನಮಸ್ಕಾರಗಳನ್ನು 3 ದಿನಗಳು ಮಾಡಬೇಕು. 5 ದಿನ ಮಾಡಿದ್ರೆ, 21 ದಿನ ಮಾಡಿದ್ರು ತುಂಬ ಸಂತೋಷ, 5 ದಿನ ಮಾಡಿದ್ರು ಸಂತೋಷ. 21 5ಲಿ 5 1 5, 5 2 10, 105 ಪ್ರದಕ್ಷಿಣೆಗಳಾಗುತ್ತೆ. 105 ಪ್ರದಕ್ಷಿಣೆ ಅಂತಂದರೆ 100 ಪ್ರದಕ್ಷಿಣೆ ಮಾಡಿದ್ರೆ ಕೋಟಿ ಜನ್ಮದ ಪಾಪಗಳನ್ನು ಹರಣ ಮಾಡುತ್ತೆ ಅಂತ ದತ್ತಾತ್ರೇಯರ ಗುರುಚರಿತ್ರೆಯಲ್ಲಿ ಹೇಳಿರುವಂಥದ್ದು. 3 ಪ್ರದಕ್ಷಿಣೆ 100 ಜನ್ಮದ ಪಾಪವನಾಶಿಪುದೋ ಅಂತ ದತ್ತನ ವಾಕ್ಯ. 3 ಪ್ರದಕ್ಷಿಣೆ ಮಾಡಿದ್ರು 100 ಜನ್ಮದ ಪಾಪನ ಕಳೀತಾನಂತೆ. ಇನ್ನು 3 ದಿನ, ಅದಕ್ಕಾಗಿ 3 ದಿನ ಇಟ್ಟಿದ್ದೀನಿ. 3 ದಿನಗಳ ಪ್ರದಕ್ಷಿಣೆ ಮಾಡಿದ್ರೆ 100 ಜನ್ಮದ ಪಾಪ ಕರ್ಮಗಳು ದೂರವಾಗ್ತಾ ಹೋಗುತ್ತೆ, ಪ್ರಾರಬ್ಧ ಕರ್ಮಗಳು ದೂರವಾಗುತ್ತೆ. ಔದುಂಬರ ವೃಕ್ಷದಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ಔದುಂಬರ ವೃಕ್ಷ ಲಕ್ಷ್ಮೀ ನರಸಿಂಹಸ್ವಾಮಿಯ ಉಗ್ರತೆಯನ್ನು ಶಮನ ಮಾಡಿ ಶಾಂತಿಯನ್ನು ಕೊಟ್ಟಂತಹ ವೃಕ್ಷ. ಅದರಿಂದ ನಮ್ಮಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಕೃಪೆ ಆದರೆ ಋಣ ರೋಗ ದಾರಿದ್ರ್ಯಗಳ ನಿವಾರಣೆ ಆಗುತ್ತೆ. ಲಕ್ಷ್ಮೀ ನರಸಿಂಹ ಅಂತಂದರೆ ನರಸಿಂಹದೇವರು ಅಂದರೆ ನಾರಾಯಣನ ಸ್ವರೂಪ, ಅದರ ಜೊತೆಯಲ್ಲಿ ಲಕ್ಷ್ಮೀ ದೇವಿ ಕೂಡ ಇರ್ತಾಳೆ. ಲಕ್ಷ್ಮಿಯ ಅನುಗ್ರಹ, ಲಕ್ಷ್ಮೀನಾರಾಯಣ ಅನುಗ್ರಹ. ಇವರು ಕೂತಿರೋದು ಯಾವುದ್ರ ಮೇಲೆ ಅಂತಂದರೆ 7 ಹೆಡೆ ಸರ್ಪದ ಮೇಲೆ. ಸರ್ಪ ಅಂತಂದರೆ ನಮಗೆಲ್ಲ ಗೊತ್ತಿದೆ, ರಾಹುಕೇತುಗಳು ಶಾಂತಿಯಾಗಬೇಕು. ಕುಜ ಮತ್ತು ಶುಕ್ರರ ಅನುಗ್ರಹ ಇದ್ದರೆ ಮನೆಯಲ್ಲಿ ಸ್ತ್ರೀ ಶಾಪಗಳು ದೂರವಾಗುತ್ತೆ ಅಂತ ಹೇಳ್ತಾರೆ. ಆ ಕುಜನ ಸಂಕೇತವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ, ಶುಕ್ರನ ಸಂಕೇತವಾಗಿ ಮಹಾಲಕ್ಷ್ಮಿ ತಾಯಿ, ಹಾಗೆ ರಾಹುಕೇತುಗಳ ಸಂಕೇತವಾಗಿ 7 ಹೆಡೆ ಸರ್ಪದ ಮೇಲೆ ಕೂತಿರುವಂತಹ ಲಕ್ಷ್ಮೀ ನರಸಿಂಹದೇವರು. ಇನ್ನು ಗುರುವಿನ ಅನುಗ್ರಹ ಸದಾಕಾಲ ಗುರುಗಳ ಪಾದ ಎಲ್ಲಿರುತ್ತಪ್ಪ ಅಂತಂದರೆ ಔದುಂಬರ ವೃಕ್ಷದ ಬಳಿಯಲ್ಲಿರ್ತಾರೆ. ಔದುಂಬರದಲ್ಲಿ ಗುರುಗಳು ಸದ್ಗುರು ದತ್ತಾತ್ರೇಯರು ಸಾಕ್ಷಾತ್ತಾಗಿ ನೆಲೆಸಿರ್ತಾರೆ. ಇಂತಹ ಒಂದು ವೃಕ್ಷದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರವನ್ನು ಮಾಡಿದ್ರೆ ನಮ್ಮ ಸಮಸ್ಯೆಗಳ ಬಗ್ಗೆ ಹರಿಯುತ್ತೋ ಹರಿಯಲ್ವೋ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿಕೊಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.